ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೇಶದಾದ್ಯಂತ 80 ವರ್ಷ ದಾಟಿದವರಿಗೆ ಇದೀಗ ಗುಡ್ ನ್ಯೂಸ್ ಮಾಹಿತಿಯೊಂದು ಇದೆ. 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಬ್ಯಾಂಕ್ ಠೇವಣಿಗಳ ಮೇಲೆ ಇನ್ನಷ್ಟು ಹೆಚ್ಚಿನ ಬಡ್ಡಿ ನೀಡುವ ಕುರಿತು ಇದೀಗ ಕೇಂದ್ರ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ನಡೆಸ್ತಾ ಇದೆ. ಪ್ರಸ್ತುತ ಕೆಲವು ಬ್ಯಾಂಕ್ಗಳು 80 ವರ್ಷ ಮೇಲ್ಪಟ್ಟವರನ್ನ ಸೂಪರ್ ಸೀನಿಯರ್ ಸಿಟಿಜನ್ಸ್ ಅಂತ ಪರಿಗಣಿಸಿ ಹೆಚ್ಚುವರಿ ಬಡ್ಡಿಯನ್ನ ನೀಡ್ತಾ ಇದೆ. ಈ ಸೌಲಭ್ಯವನ್ನು ದೇಶದಾದ್ಯಂತ ಇರುವ ಎಲ್ಲಾ ಬ್ಯಾಂಕ್ಗಳಿಗೂ ವಿಸ್ತರಿಸಲು ಸರ್ಕಾರ ಇದೀಗ ಆಲೋಚನೆ ಮಾಡ್ತಾ ಇದೆ. ಹಾಗಿದ್ರೆ ಏನು ಈ ಸುದ್ದಿ ಅಂತ ನೋಡಲು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೂಡ ಕೊಟ್ಟು ಪ್ರೋತ್ಸಾಹ ಮಾಡಿ. ಬ್ಯಾಂಕ್ಗಳು 80 ವರ್ಷ ಮೇಲ್ಪಟ್ಟವರನ್ನ ಸೂಪರ್ ಸೀನಿಯರ್ ಸಿಟಿಜನ್ಸ್ ಅಂತ ಪರಿಗಣಿಸಿ ಹೆಚ್ಚುವರಿ ಬಡ್ಡಿ ನೀಡಲು ಇದೀಗ ಚಿಂತನೆಯನ್ನ ನಡೆಸಿದೆ. ಈ ಯೋಜನೆ ಜಾರಿಗೆ ಬಂದ್ರೆ ವೃದ್ಧಾಪ್ಯದಲ್ಲಿ ಉಳಿತಾಯದ ಮೇಲೆ ಹೆಚ್ಚು ಅವಲಂಬಿತವಾಗಿರುವಂತಹ ಹಿರಿಯರಿಗೆ ಇದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಹಾಯವನ್ನ ನೀಡಲಿದೆ. ಇನ್ನು ಇದರಿಂದ ಅವರ ದೈನಂದಿನ ಜೀವನ ಕೂಡ ಸುಗಮವಾಗಲಿದೆ. ಪ್ರಸ್ತುತ ಭಾರತದಲ್ಲಿ 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸಾಮಾನ್ಯ ನಾಗರಿಕಕ್ಕಿಂತ ಹೆಚ್ಚುವರಿ ಬಡ್ಡಿ ದರ ನೀಡಲಾಗ್ತಾ ಇದೆ. ಆದರೆ 80 ವರ್ಷ ದಾಟಿದವರಲ್ಲಿ ಹೆಚ್ಚಿನವರು ಯಾವುದೇ ನಿವೃತ್ತಿ ಪಿಂಚಣಿ ಅಥವಾ ಇತರ ಆದಾಯದ ಮೂಲಗಳನ್ನು ಹೊಂದಿರಲ್ಲ. ಹಾಗಾಗಿ ಅವರಿಗೆ ಉಳಿತಾಯದ ಮೇಲಿನ ಬಡ್ಡಿಯೇ ಪ್ರಮುಖ ಆದಾಯದ ಮೂಲವಾಗಿರುತ್ತೆ. ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವ ಬಗ್ಗೆ ಕೇಂದ್ರ ಸರ್ಕಾರ ಇದೀಗ ವಿವಿಧ ಬ್ಯಾಂಕ್ಗಳು ಮತ್ತೆ ಹಣಕಾಸು ತಜ್ಞರೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದೆ. ಆದಷ್ಟು ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಇದೀಗ ಈ ಸುದ್ದಿ ಹಿರಿಯ ನಾಗರಿಕರ ಮುಖದಲ್ಲಿ ಒಂದು ನಗು ತರುವ ಸಾಧ್ಯತೆಯನ್ನ ಕೂಡ ಮೂಡಿಸಿದೆ. ಸ್ನೇಹಿತರೆ, ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಕೇಳಿ.